ಸಮಾಜಮುಖಿ ಕಾರ್ಯಗಳಿಗೆ ಮುಖಂಡರ ಕರೆ. ತಾವರೆಕೆರೆಯಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಹಬ್ಬ ಹರಿದಿನಗಳನ್ನು ಆಚರಿಸುವ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ನಿಜಕ್ಕೂ ಅನುಕೂಲವಾಗುವ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂದು ಗ್ರಾಮದ ಹಿರಿಯ ಮುಖಂಡ ಟಿಎನ್ ಚಂದ್ರಶೇಖರ್ ಒತ್ತಾಯಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದ ಮುಂಭಾಗದಲ್ಲಿ ಶ್ರೀ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ, ಶುದ್ಧತೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಸಂರಕ್ಷಣೆ ಜಾಗೃತಿ ಮೂಡಬೇಕು ಎಂದು ತಿಳಿಸಿದ್ದಾರೆ. ಕನ್ನಡ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಎನ್ಎಸ್ ನಾಗರಾಜು, ಕನ್ನಡ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಬೇಕು. ಮನೆ ಹೊರಗೆ ಹೆಜ್ಜೆ ಇಡುವ ಕ್ಷಣದಿಂದಲೇ ಕನ್ನಡವೇ ನಮ್ಮ ನುಡಿಯಾಗಬೇಕು ಎಂದು ಕರೆ ನೀಡಿದ್ದಾರೆ. ಶ್ರೀ ವೀರಬಲ್ಲಾಳ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿ ಟಿಕೆ ಇನಾಯತ್ ಉಲ್ಲಾ ಮಾತನಾಡಿ, ಕನ್ನಡಕ್ಕಾಗಿ ನವೆಂಬರ್ ತಿಂಗಳಲ್ಲಿ ಮಾತ್ರವಲ್ಲದೆ ಪ್ರತಿದಿನವೂ ಬದುಕುವ ಮನೋಭಾವ ರೂಢಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ತಾವರೆಕೆರೆ ಎಸ್ಬಿಐ ಶಾಖೆಯ ವ್ಯವಸ್ಥಾಪಕ ಗೌತಮ್ ಜೋಗಳಕೆರೆ, ಡಾಕ್ಟರ್ ಜಗದೀಶ್, ಉಪಾಧ್ಯಕ್ಷ ಸೋಮಶೇಖರ್, ಖಜಾಂಚಿ ಅಜಯ, ಸದಸ್ಯರಾದ ಓಂಕಾರ್, ಶಿವಕುಮಾರ್, ರಾಮಚಂದ್ರಪ್ಪ, ಯೋಗೀಶ್, ಈಶ್ವರಪ್ಪ, ಜೆಸಿ ನಾಗರಾಜ್, ಶಿಕ್ಷಕರಾದ ಕುಮಾರಸ್ವಾಮಿ, ಸಲ್ಮಾನ್, ಪ್ರಾಥಮಿಕ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆರೆಯಲ್ಲಿ ಹಂಕಲು, ಪ್ರಶಾಪ್ ಟಿವಿ, ದಾವಣಗೆರೆ. ಪ್ರಸಾದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಊರಿನ ಜನತೆಯ ಒಂದು ಪ್ರೋತ್ಸಾಹ ನಮಗೆ ಮುಖ್ಯ ಕಾರಣ ಆಗುತ್ತೆ. ಅದೇ ರೀತಿ ನಮ್ಮ ವೀರಬಲ್ಲಾಳ ಕನ್ನಡ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಎನ್ಎಸ್ ನಾಗರಾಜರವರವರು, ಹಾಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ವೈಆರ್ ಸೋಮಶೇಖರ್ ಅವರು, ಹಾಗೂ ನಮಗೆ ಹಿರಿಯರಾದಂಥ ನಮ್ಮ ಹಿರಿಯ ಸಹೋದರರಾದಂಥ ಟಿಎನ್ ನಟೇಶ್ ಅವರು ಕೂಡ ನಮಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಧ್ವಜದ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದಿನ ಮಾತ್ರ ರಾಜ್ಯೋತ್ಸವ ಕನ್ನಡ ಅನ್ನೋದನ್ನು ಎಲ್ಲರೂ ಮರೆತು ಪ್ರತಿದಿನ ಕನ್ನಡವನ್ನು ತಮ್ಮ ಜೀವಮಾನದಲ್ಲಿ ಅಳವಡಿಸ್ಕೋಬೇಕು. ನಮ್ಮ ಜೀವಮಾನದಲ್ಲಿ ನಮ್ಮ ನಾಡಿಗಳಲ್ಲಿ ನಮ್ಮ ರಕ್ತ ಹೇಗೆ ಸಂಚರಿಸುತ್ತೋ ಹಾಗೆ ಕನ್ನಡವೇ ನಮ್ಮ ಎದೆಯಲ್ಲಿ ಇರಬೇಕು. ನಮ್ಮ ನಾಲಿಗೆಯಿಂದ ಹೊರಗೆ ಬರುವಂಥ ಮಾತು ಕನ್ನಡನೇ ಆಗಿರಬೇಕು. ನಾವು ಈ ತಾಯಿ ಭುವನೇಶ್ವರಿಯ ಮಡಿಲಲ್ಲಿ ಹುಟ್ಟಿರೋದಕ್ಕೆ ಒಂದು ಸಾರ್ಥಕ ಆಗುತ್ತೆ. ನಾವು ಇನ್ನು ಮುಂದೆನೂ ಕೂಡ ನಮ್ಮ ತಾವರೆಕೆರೆ ಗ್ರಾಮದ ಜನತೆಯ ಆಶೀರ್ವಾದದಿಂದ, ಪ್ರೋತ್ಸಾಹದಿಂದ ನಾವು ಜೀವಮಾನ ಪರ್ಯಂತ ಈ ಕಾರ್ಯಕ್ರಮವನ್ನು ಇನ್ನೂ ಉತ್ತಮವಾಗಿ ಮಾಡ್ತೇವೆ ಅಂತ ಹೇಳ್ತೇನೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ.